ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ ವಿಷ್ಣುವರ್ಧನ್ ಸರ್ ಮತ್ತು ಪ್ರಿಯಾಂಕಾ ಅವರು ಆ್ಯಕ್ಟ್ ಮಾಡಿದಂಥ ಕೋಟಿ ಗೋಪ ಮೂವಿನ. ಈ ಮೂವಿ ನನಗೆ ತುಂಬ ಜಾಸ್ತಿ ಇಷ್ಟ ಆಗಿದೆ. ಸೊ ಶುರು ಮಾಡೋಣ. ಸ್ಟಾರ್ಟಿಂಗ್ ನಾವು ನೋಡ್ತೀವಿ, ಒಂದು ಮದುವೆ ಆಗ್ತಿರಲ್ಲ, ವರದಕ್ಷಿಣೆ ಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಕೂಡ ನಂಜುಂಡಿ ಅನ್ನೋ ಒಂದು ವ್ಯಕ್ತಿ ಹಣ ಕೊಟ್ಟಿರ್ತಾರೆ ಆ ಮದುವೆ ಸರಿಯಾಗಲಿಕ್ಕೆ. ಇನ್ನೊಂದು ಕಡೆ ನಾವು ನೋಡ್ತೀವಿ, ಆಟೋ ಶಂಕರ್ ಅವ್ರಿಗೆ ತುಂಬ ಜಾಸ್ತಿ ಪೆಟ್ಟಾಗಿರ್ತದೆ. ಅವರು ಹಾಸ್ಪಿಟಲಲ್ಲಿ ಇರ್ತಾರೆ. ಆ ಟೈಮಲ್ಲಿ ಕೂಡ ಒಂದು ಟೀಮ್ ಬಂದು ಹಣ ಕೊಡ್ತಾರೆ ಆ್ಯಂಡ್ ಅವರು ಕೂಡ ಆಟೋದವರೇ ಆಗಿರ್ತಾರೆ. ಸೊ ಇಲ್ಲಿ ಎಂಟ್ರಿ ಹೊಡಿತಾರೆ ನಂಜುಂಡಿ ಆ್ಯಂಡ್ ಇವರೊಬ್ಬರು ಆಟೋ ಡ್ರೈವರ್. ನಾವು ನೋಡ್ತೀವಿ ಇವ್ರಿಗೊಂದು ಪುಟ್ಟ ಫ್ಯಾಮಿಲಿ ಇದೆ, ತಾಯಿ ಇದ್ದಾರೆ, ಒಬ್ಬ ತಮ್ಮ ಹಾಗೆ ಇಬ್ಬರು ತಂಗಿಯರು ಇರ್ತಾರೆ ಆ್ಯಂಡ್ ಅವರ ಒಂದು ಬಾಂಡಿಂಗ್ ತುಂಬ ಜಾಸ್ತಿ ಚೆನ್ನಾಗಿರ್ತದೆ. ನಾವು ಚಿಕ್ಕ ಹುಡುಗಿನ ನೋಡ್ತೀವಿ, ಚಿಕ್ಕ ತಂಗಿನ. ಅವಳು ಮೆಡಿಕಲ್ ಕಾಲೇಜ್ ಹೋಗ್ತೀನಿ ಅಂತ ಹೇಳಿದರೆ ಇನ್ನೊಬ್ಬಳು ಮದುವೆಗೆ ಒಪ್ಪಿಗೆ ಕೊಡ್ತಾಳೆ. ನಾವು ನೋಡ್ತೀವಿ ಪ್ರಿಯಾಂಕಾ ಎಂಟ್ರಿ ಹೊಡಿತಾರೆ. ನಾನು ಈ ಒಂದು ಮೂವಿಯಲ್ಲಿ ಇವರ ಹೆಸರು ಪ್ರಿಯಾಂಕಾ ಅಂತಲೇ ಹೇಳ್ತೀನಿ. ಆ್ಯಂಡ್ ಪ್ರಿಯಾಂಕಾ ಅವ್ರು ನೋಡಲಿಕ್ಕೆ ತುಂಬ ಜಾಸ್ತಿ ಸುಂದರ ಇದ್ದ ಕಾರಣ ಎಲ್ಲರೂ ಕೂಡ ಆಟೋದವರು ವೆಯ್ಟ್ ಮಾಡ್ತಿರ್ತಾರೆ ಅವರ ಒಂದು ಗಾಡಿಯಲ್ಲಿ ಕೂರಬೇಕು ಅಂತ. ಬಟ್ ಪ್ರಿಯಾಂಕಾ ಅವರು ಒಂದು ಗಾಡಿಯಲ್ಲಿ ಕೂರ್ತಾರೆ, ಬಟ್ ಆ ಒಂದು ಆಟೋ ಆನೇ ಆಗೋದಿಲ್ಲ. ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು. ಆಮೇಲೆ ಪ್ರಿಯಾಂಕಾ ಅವರು ನಂಜುಂಡಿ ಅವರ ಆಟೋದಲ್ಲಿ ಹೋಗ್ತಾರೆ ಆ್ಯಂಡ್ ಅವರಿಬ್ಬರ ಮಧ್ಯೆ ತುಂಬ ಜಾಸ್ತಿ ಮಾತುಕತೆ ಆಗುತ್ತೆ ಆ್ಯಂಡ್ ನಂಜುಂಡಿ ಅವರು ತುಂಬ ಜಾಸ್ತಿ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಚೆನ್ನಾಗಿತ್ತು. ಇವ್ರದ್ದು ಮಾತುಕತೆ ಏನಿದೆ ಅದು ತುಂಬ ಜಾಸ್ತಿ ಇನ್ಸ್ಪೈರ್ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಮನೆ ಬರ್ತಾರೆ, ಅಲ್ಲಿ ನಿಮಗೆ ಗೊತ್ತಾಗೋದೇನೆಂದರೆ ನಂಜುಂಡಿ ಅವರ ತಮ್ಮ ಪೊಲೀಸ್ ಆಗಿದ್ದಾರೆ ಈಗ. ಸೊ ಅದರಿಂದ ಅವರಿಗೆ ತುಂಬ ಜಾಸ್ತಿ ಖುಷಿಯಾಗಿದೆ ಆ್ಯಂಡ್ ಅವರ ತಮ್ಮ ಬಂದು ಹೇಳ್ತಾರೆ ಒಂದು ಸೈನ್ ಆಗಬೇಕು, ನಿಮ್ಮನ್ನು ಕರೆದಿದ್ದಾರೆ ಅಂತ. ಆ್ಯಂಡ್ ಅಲ್ಲಿಗೆ ಹೋಗಿ ಒಂದು ಸೈನ್ ಕೂಡ ಮಾಡ್ತಾರೆ ಆ್ಯಂಡ್ DGP ಏನಿರ್ತಾರೆ ಅವರು ಕೂಡ ಒಂದು ಸ್ವಲ್ಪ ಎದ್ದು ನಿಲ್ತಾರೆ ಆ್ಯಂಡ್ ಕುತ್ಕೊಳ್ಳಿಕ್ಕೆಲ್ಲ ಹೇಳ್ತಾರೆ. ಬಟ್ ನಮಗೆ ಯಾಕೆ ಅಂತ ಆ ಟೈಮಲ್ಲಿ ಗೊತ್ತಾಗಲ್ಲ ಆ್ಯಂಡ್ ಒಂದು ಸೈನ್ ಮಾಡಿ ಅಲ್ಲಿಂದ ಹೋಗಿಬಿಡ್ತಾರೆ. ನಾವೊಂದು ಫ್ಯಾಮಿಲಿಯನ್ನು ನೋಡ್ತೀವಿ, ಅದು ಬಂದುಬಿಟ್ಟು ಪ್ರಿಯಾಂಕಾ ಅವ್ರ ಫ್ಯಾಮಿಲಿ. ಪ್ರಿಯಾಂಕರ ತಂದೆ ಸರಿ ಇರೋದಿಲ್ಲ, ಅವರು ಡೈಮಂಡ್ಸ್ ಇದ್ದು ಏನು ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಪೊಲೀಸ್ ಬರೋಕ್ಕಿಂತ ಮೊದಲು ಆ ಡೈಮಂಡ್ಸನ್ನು ತನ್ನ ಮಗಳ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ. ಅವರು ಆಟೋದಲ್ಲಿ ಕೂಡ ಹೋಗ್ತಾರೆ ಆ್ಯಂಡ್ ಆ ಟೈಮಲ್ಲಿ ಡೈಮಂಡ್ಸ್ನ ಒಂದು ಗುಚ್ಛ ಏನಿದೆ ಅದು ಆಟೋದಲ್ಲಿರುತ್ತೆ ಆ್ಯಂಡ್ ಅದನ್ನು ವಾಪಸ್ ಕೊಡ್ತಾರೆ ಪ್ರಿಯಾಂಕಾ ಅವರಿಗೆ. ಪ್ರಿಯಾಂಕಾ ಅವರು ಆ ಟೈಮಲ್ಲಿ ಇಂಪ್ರೆಸ್ ಆಗಿರ್ತಾರೆ. ಮನೆ ಬಂದು ಡೈಮಂಡ್ಸನ್ನು ನೋಡಲಿಕ್ಕೆಲ್ಲ ಶುರು ಮಾಡ್ತಾರೆ ಪ್ರಿಯಾಂಕಾ ಅವ್ರ ತಂದೆ ಆ್ಯಂಡ್ ಹೇಳ್ತಾರೆ ಈ ಡೈಮಂಡ್ ಒಂದು ಕರೆಕ್ಟ್ ಇಲ್ಲ, ಆಟೋದಲ್ಲಿರ್ಬೋದು ನೋಡಿ ಅಂತ. ಪ್ರಿಯಾಂಕಾ ಅವ್ರು ಹೇಳ್ತಾರೆ ಇಲ್ಲ, ಆಟೋದವ್ರು ತುಂಬ ಒಳ್ಳೆಯವರು, ಅವರೇ ನನಗೆ ಕರೆದು ಡೈಮಂಡ್ಸನ್ನು ಕೊಟ್ಟರು ಅಂತ. ಆದರೂ ಕೂಡ ಪ್ರಿಯಾಂಕಾ ಅವ್ರ ತಂದೆ ಒಪ್ಪೋದಿಲ್ಲ. ಅಲ್ಲಿ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ, ಅವರು ಒಂದು ಆಟೋನ ಫುಲ್ಲು ಹಾಳು ಮಾಡಲಿಕ್ಕೆ ಶುರು ಮಾಡ್ತಾರೆ. ಪ್ರಿಯಾಂಕಾ ಅವರು ಸಾರಿ ಕೇಳ್ತಾರೆ, ಬಟ್ ನಂಜುಂಡಿ ಅವರಿಗೆ ತುಂಬ ಜಾಸ್ತಿ ಆ ಟೈಮಲ್ಲಿ ಬೇಜಾರಾಗಿರ್ತದೆ. ಸೊ ಇಡೀ ಆಟೋನ ಅವರು ಹಾಳು ಮಾಡಿಬಿಡ್ತಾರೆ. ಬಟ್ ಅವರಿಗೆ ಒಂದು ಕಾಲ್ ಬರುತ್ತೆ ಡೈಮಂಡ್ ಸಿಕ್ತು ಅಂತ. ಸೊ ಈ ಟೈಮಲ್ಲಿ ಪ್ರಿಯಾಂಕಾ ಅವ್ರ ಮುಂದೆ ಸ್ವಲ್ಪ ನಾಟಕದ ಒಂದು ಬೈಗಳನ್ನು ಬೈತಾರೆ ರೌಡಿಗಳಿಗೆ ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ನಂಜುಂಡಿ ಅವರ ತಂಗಿಗೆ ಸೀಟ್ ಕೊಡಲ್ಲ ಅಂತ ಹೇಳ್ತಾರೆ, ಔಟ್ ಹೌಸ್ಗೆ ಬರಲಿಕ್ಕೆ ಹೇಳ್ತಾರೆ. ಸೊ ಕ್ಯಾಂಟೀನಲ್ಲಿ ಕೂಗ್ತಾ ಇರುವಾಗ ನಂಜುಂಡಿ ಅವರು ಬಂದು ಬಾ ಕರ್ಕೊಂಡು ಹೋಗ್ತೀನಿ ನಿನ್ನ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಅವರು ಪರ್ಸ್ನಲಾಗಿ ಮಾತಾಡ್ತಾರೆ. ಒಮ್ಮೆನೇ ಅವನು ಬದಲಾಗ್ಬಿಡ್ತಾನೆ. ಆಯಿತು ಸರ್, ಆಯಿತು, ನಾನು ಒಪ್ಕೋತೀನಿ, ಸೀಟ್ ಕೊಡ್ತೀನಿ ಅಂತ. ಸೊ ಆಮೇಲೆ ರೌಡಿಗಳು ಬಂದು ಹೇಳ್ತಾರೆ ಅವರು ನಂಜುಂಡಿ ಅಣ್ಣ ಅಂತೆ. ಸೊ ನಮಗೂ ಕೂಡ ಅಣ್ಣನೇ ಅಲ್ವಾ. ಈ ಸೀನ್ ಬನ್ನಿ ಇತ್ತು ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಒಂದು ಹುಡುಗ ನನಗೆ ಇಷ್ಟ ಆಗಿದ್ದಾನೆ ಅಂತ ದೊಡ್ಡ ತಂಗಿ ಹೇಳ್ತಾಳೆ ಆ್ಯಂಡ್ ಅಲ್ಲಿಗೆ ಹೋದಾಗ ಅವರು ಮರ್ಯಾದೆ ಎಲ್ಲ ತೆಗ್ದಾಳೆ, ನಿಮ್ಮದು ನೀವು ಶ್ರೀಮಂತರಲ್ಲ ಹಂಗೆ ಹೆಂಗೆ ಅಂತ. ಆ್ಯಂಡ್ ಆ ಟೈಮಲ್ಲಿ ತಂಗಿ ಹೇಳ್ತಾಳೆ ಅಣ್ಣ ನಿನ್ನ ಮರ್ಯಾದೆ ಹೋದರೆ ನಾನು ಈ ಮದುವೆನೇ ಆಗೋದಿಲ್ಲ, ಬಾ ಇಲ್ಲಿಂದ ಅಂತ. ಮತ್ತೆ ಅವರು ಒಪ್ಕೋತಾರೆ, ಮದುವೆ ಕೂಡ ಆಗುತ್ತೆ. ಆ್ಯಂಡ್ ನಾವು ನೋಡ್ತೀವಿ ಪ್ರಿಯಾಂಕಾ ಅವ್ರಿಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗಿರ್ತದೆ ಅವರ ತಂದೆ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಒಂದು ದಿನ ಪ್ರಿಯಾಂಕಾ ಅವರು ಬರ್ತಾರೆ ಇಲ್ಲಿಗೆ ಆ್ಯಂಡ್ ಇಗ್ನೋರ್ ಮಾಡಲಿಕ್ಕೆ ತುಂಬ ಜಾಸ್ತಿ ಪ್ರಯತ್ನ ಪಡ್ತಾರೆ ನಂಜುಂಡಿ ಅವರು. ಬಟ್ ಪ್ರಿಯಾಂಕಾ ಅವರು ಫೋರ್ಸ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಒಂದು ಜಾಗಕ್ಕೆ ಆ್ಯಂಡ್ ಅಲ್ಲಿ ಹೇಳಿಕೆ ಶುರು ಮಾಡ್ತಾರೆ. ಸ್ವಲ್ಪ ಇಂಡೈರೆಕ್ಟಾಗಿ ಹೇಳ್ತಾರೆ, ಆಮೇಲೆ ಹೇಳ್ತಾರೆ ಡೈರೆಕ್ಟಾಗಿ ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ ಅಂತ. ನಂಜುಂಡಿ ಅವರು ಹೇಳ್ತಾರೆ ನಮ್ಮ ಮಧ್ಯೆ ಮತ್ತು ನಿಮ್ಮ ಮಧ್ಯೆ ತುಂಬ ಜಾಸ್ತಿ ವ್ಯತ್ಯಾಸ ಇದೆ, ನನ್ನ ಪಾಸ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಹಂಗೆ ಹೆಂಗೆ ಅಂತ. ಮತ್ತು ರಾತ್ರಿ ಇಡೀ ಅಲ್ಲೇ ನಿಂತಿರ್ತಾರೆ ಪ್ರಿಯಾಂಕಾ ಅವರು. ಮಾನವೀಯತೆ ದೃಷ್ಟಿಯಿಂದ ನಂಜುಂಡಿ ಅವ್ರು ಕರ್ಕೊಂಡ್ಬರ್ತಾರೆ. ಬಟ್ ಆ ಟೈಮಲ್ಲೂ ಹೇಳ್ತಾರೆ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿಲ್ಲ ಅಂತ. ಸೊ ನಾವು ನೋಡ್ತೀವಿ ಇಲ್ಲಿ ಪ್ರಿಯಾಂಕಾ ಅವ್ರ ತಂದೆಗೆ ಕೂಡ ಟೆನ್ಷನ್ ಆಗಿದೆ, ಆಟೋ ಡ್ರೈವರ್ನನ್ನು ಪ್ರೀತಿ ಮಾಡ್ತಿದ್ದಾಳೆ ಅಂತ. ಬಟ್ ಆ ಆಟೋ ಡ್ರೈವರ್ ಯಾರು ಅಂತ ಪ್ರಿಯಾಂಕಾ ಅವ್ರ ತಂದೆಗೆ ಗೊತ್ತಿಲ್ಲ. ನೋಡುವ ಮುಂದೆ ಏನಾಗುತ್ತೆ ಅಂತ. ನಂಜುಂಡಿ ಅವರ ತಮ್ಮ ಏನಿದ್ದಾರೆ ಅವ್ರು ಪೊಲೀಸ್ ಅಲ್ವಾ. ಸೊ ಅವರು ಒಂದು ರೌಡಿನ ಹಿಡಿತಾ ಇರ್ತಾರೆ. ಆ ರೌಡಿ ಏನು ಮಾಡ್ತಾನೆ ಅಂದರೆ ರಾತ್ರಿ ಬಂದು ಮೊದಲಿಗೆ ತಮ್ಮನಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ, ಆಮೇಲೆ ನಂಜುಂಡಿಗೆ ಕೂಡ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಯಾಕಂದರೆ ತಮ್ಮನ ಏಟು ಫುಲ್ ನಂಜುಂಡಿ ತಗೋತಾನೆ. ಸೊ ಈ ಸೀನ್ ನಂತರ ನಾವು ನೋಡ್ತೀವಿ ಪುನಃ ಇವ್ನು ನಿಲ್ಲೋದಿಲ್ಲ, ಯಾರು ಪೊಲೀಸ್ ಪುನಃ ಸರಿ ಅವನನ್ನು
ಕರ್ಕೊಂಡು ಹೋಗ್ತಾನೆ ಜೈಲಿಗೆ. ಆ್ಯಂಡ್ ಆ ಟೈಮಲ್ಲಿ ರಾತ್ರಿ ಬಂದು ಮೊದಲು ತಮ್ಮನಿಗೆ ಹೊಡೆದು ಆಮೇಲೆ ತಂಗಿಯ ಮಾನ ಹರಾಜು ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಆ್ಯಂಡ್ ನಂಜುಂಡಿಗೀಗ ಸಹಿಸ್ಕೊಳ್ಳಿಕ್ಕೆ ಆಗಲ್ಲ. ಆ್ಯಂಡ್ ಎಂಥ ಫೈಟ್ ಮಾಡ್ತಾನೆ ನೋಡಿ, ಸಖತ್ತಿದೆ ಫೈಟ್. ಆ್ಯಂಡ್ ಆ ಟೈಮಲ್ಲಿ ಪೊಲೀಸ್ ಇರ್ತಾನೆ ನೋಡಿ ತಮ್ಮ, ಅವ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾನೆ, ನೀನು ಹೇಗೆ ಈ ರೀತಿ ಫೈಟ್ ಮಾಡೋಕ್ಕಳ್ತೆ, ಮೊನ್ನೆ ನಿಂಗೆ ಅಷ್ಟು ಹೊಡೆದಾಗ ಏನೂ ಹೇಳಿಲ್ಲ, ಆದರೆ ಈಗ ಏನು ಮಾಡ್ತಿದ್ಯಾ ಹಾಗೆ ಹೀಗೆ ಅಂತೆಲ್ಲ ಹೇಳಿಕೆ ಶುರು ಮಾಡ್ತಾನೆ. ಸೊ ಅವನಿಗೆ ಸತ್ಯ ಗೊತ್ತಿರಲ್ಲ. ಆ್ಯಂಡ್ ನಾವು ಒಂದು ಪಾಸ್ ಸೀನ್ ನೋಡ್ತೀವಿ, ಅದರಲ್ಲಿ ದೇವರಾಜ್ ಅವರು ಕ್ಯಾರೆಕ್ಟರ್ ಇರ್ತಾರೆ, ಅವರು ಪೊಲೀಸ್ ಆಗಿರ್ತಾರೆ, ಅವರು ಹಿಂದಿ ಮಾತಾಡ್ತಿರ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ದೇವರಾಜ್ ಅವರ ಫ್ರೆಂಡ್ ಆಗಿರ್ತಾರೆ ನಂಜುಂಡಿ. ಆ್ಯಂಡ್ ವಿಲನ್ಸ್ನವರೆಲ್ಲ ಅಟ್ಯಾಕ್ ಮಾಡಿ ದೇವರಾಜನ್ನು ಸಾಯಿಸಿರ್ತಾರೆ, ಯಾಕಂದರೆ ಅವರು ಒಳ್ಳೆ ಕೆಲಸ ಮಾಡ್ತಿರ್ತಾರೆ. ಇದರಿಂದ ನಂಜುಂಡಿ ಅವ್ರಿಗೆ ತುಂಬ ಜಾಸ್ತಿ ಬೇಜಾರಾಗುತ್ತೆ. ಆ್ಯಂಡ್ ಯಾರು ಸಾಯಿಸಿದ್ದಾರೆ ಅವರನ್ನು ಅವರು ಬಿಡಬಾರ್ದು ಅಂತ ಯೋಚನೆ ಮಾಡಿರ್ತಾರೆ. ಸೊ ಹಾಗಾಗಿ ಅವರು ಆ ವಿಲನ್ ಟೀಮನ್ನು ಮುಗಿಸಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಈ ವಿಲನ್ ಟೀಮ್ನ ಒಂದು ಚೇಲ ಅಂತ ಹೇಳ್ಬೋದು, ಅವರು ಬಂದುಬಿಟ್ಟು ಪ್ರಿಯಾಂಕ ಅವ್ರ ತಂದೆ. ಸೊ ಪ್ರಿಯಾಂಕ ಅವ್ರು ಹೇಳ್ತಾರೆ, ನಾನು ಆ ಒಂದು ರಿಕ್ಷಾದವ್ರನ್ನ ಇಷ್ಟಪಡ್ತಿದ್ದೀನಿ ಅಂತ. ಬಟ್ ಪ್ರಿಯಾಂಕ ಅವ್ರ ತಂದೆ ಒಪ್ಪೋದಿಲ್ಲ. ಪ್ರಿಯಾಂಕ ಅವ್ರಿಗೆ ಮದುವೆ ಫಿಕ್ಸ್ ಮಾಡ್ತಾರೆ. ಆ್ಯಂಡ್ ಅಲ್ಲಿಗೆ ಎಂಟ್ರಿ ಹೊಡೋದು ನಂಜುಂಡಿ ಅವರು. ಈ ಸೀನ್ ತುಂಬ ಜಾಸ್ತಿ ಎಪಿಕ್ ಇತ್ತು, ಯಾಕಂದರೆ ಅವ್ರು ಬಂದ ತಕ್ಷಣ ಪ್ರಿಯಾಂಕ ಅವ್ರ ತಂದೆ ಅವರ ಒಂದು ಕೈಗೆ ಮುತ್ತನ್ನು ಕೊಡ್ತಾರೆ ಆ್ಯಂಡ್ ಹೋಗಿ ಅಂತ ಹೇಳ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಇವರು ಮಧ್ಯೆ ಫೈನಲಿ ಎಲ್ಲ ಸಾಲ್ವ್ ಔಟ್ ಆಗಿದೆ ಆ್ಯಂಡ್ ಇವರು ಒಂದಾಗ್ತಾರೆ. ಆ್ಯಂಡ್ ಇನ್ನೊಂದು ಸೀನ್ ನಾವು ನೋಡ್ತೀವಿ, ನಂಜುಂಡಿಗೆ ಪ್ರಶ್ನೆ ಮಾಡ್ತಿದ್ದಾನೆ ತಮ್ಮ, ಏನು ನೀನು ಯಾಕೆ ಹೇಳ್ತಾ ಇಲ್ಲ, ಸತ್ಯ ಹೇಳು ಹಂಗೆ ಹಿಂಗೆ ಅಂತ. ನಂಜುಂಡಿಯವರು ಅಲ್ಲಿಂದ ಹೋಗ್ಬಿಡ್ತಾರೆ. ತಾಯಿಯವರು ಹೇಳ್ತಾರೆ, ನೀನು ನಿಜವಾಗಿ ವಿಲನ್ನ ಮಗ, ಆ್ಯಂಡ್ ನಿನಗೆ ದಿಕ್ಕಿಲ್ಲದ ಟೈಮಲ್ಲಿ ನಿನ್ನನ್ನು ಇಲ್ಲಿ ಕರ್ಕೊಂಬಂದರು, ನಿನ್ನ ತಮ್ಮ ಆಗಿ ನಿನಗೆ ವಿದ್ಯಾಭ್ಯಾಸ ಕೊಟ್ಟರು, ನೀನು ವಿಲನ್ ಆಗಬಾರ್ದು ಅಂತ ಆ ಥರ ಎಲ್ಲ ಹೇಳ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಪ್ರಿಯಾಂಕ ಅವ್ರನ್ನ ಮತ್ತು ದೊಡ್ಡ ತಂಗಿದಾರೆ ನೋಡಿ, ಅವರನ್ನೆಲ್ಲ ಕಿಡ್ನ್ಯಾಪ್ ಮಾಡ್ತಾರೆ ರೌಡಿಗಳು. ಅಲ್ಲಿಗೆ ಹೋಗ್ತಾರೆ. ನಂಜುಂಡಿ ಅವರು ತುಂಬಾ ಜಾಸ್ತಿ ಸೈಲೆಂಟಾಗಿ ಆ್ಯಂಡ್ ಎಲ್ಲರ ಜೊತೆ ಫೈಟ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ರಿಕ್ಷಾದ ಟೀಮ್ ಅವರು ಕೂಡ ಬರ್ತಾರೆ, ಇವರೆಲ್ಲ ಇದ್ದಾರೆ ನೋಡಿ ರಿಕ್ಷಾದವರು. ಸೊ ಇವರು ಕೂಡ ನಂಜುಂಡಿಯವರ ಒಂದು ಪಾಸ್ನಲ್ಲಿ ಟೀಮ್ ಮೆಂಬರ್ಸ್ ಆಗಿರ್ತಾರೆ. ಸೊ ಇಲ್ಲಿ ತಮ್ಮ ಬಂದು ಅಳ್ತಾ ಅಳ್ತಾ ಹೇಳ್ತಾನೆ, ಸಾರಿ ಅಣ್ಣ, ನನಗೆ ಗೊತ್ತಿರಲಿಲ್ಲ, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾರಿ ಅಣ್ಣ ಅಂತ. ಹಾಗೆ ಮೇಯ್ನಾಗಿ ಈ ತಮ್ಮ ಇದನ್ನು ನೋಡಿ, ಅವನು ವಿಲನನ್ನೇ ಸಾಯಿಸಿರ್ತಾನೆ. ವಿಲನ್ ಬಂದುಬಿಟ್ಟು ಈ ತಮ್ಮನ ನಿಜವಾದ ಅಪ್ಪ ಆಗಿರ್ತಾನೆ. ಎನಿವೇಸ್ ಹ್ಯಾಪಿ ಎಂಡಿಂಗ್, ಇಲ್ಲಿಗೆ ಈ ಮೂವಿ ಮುಗೀತದೆ. ತುಂಬಾ ಸಖತ್ತಾಗಿರೋ ಮೂವಿ ಗೈಸ್. ಓಲ್ಡ್ ಮೂವೀಸ್ಗಳು ಯಾವಾಗಲೂ ಡಿಫ್ರೆಂಟಾಗಿ ನಿಮಗೆ ಹಿಟ್ ಆಗುತ್ತೆ. ಆ್ಯಂಡ್ ಈ ಮೂವಿ ತುಂಬಾ ಸಖತ್ತಾಗಿತ್ತು. ಆ್ಯಂಡ್ ಮೇಯ್ನ್ಲಿ ನನಗೆ ವಿಷ್ಣು ಸರ್ ತುಂಬ ಜಾಸ್ತಿ ಇಷ್ಟ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು.